ನಮಸ್ತೆ. ನಾನು ಇವತ್ತು ಗೆಣಸಿನ ಹೋಳಿಗೆ ಮಾಡೋದು ತೋರಿಸ್ತೀನಿ ನೋಡಿ. ಗೆಣಸು ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದು ಇವಾಗ ನಾವು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ನೀರು ಹಾಕ್ತೀನಿ ನೋಡಿ. ಅದಕ್ಕೆ ಇವಾಗ ಇದು ಗೆಣಸು ಹಾಕಿದ್ದೀನಲ್ಲ, ಇದು ಅದ್ರ ಮ್ಯಾಗ ಇಕ್ತೀನಿ ನೋಡಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಬೇಕು. ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಣ, ಬೇಯ್ದಿರುತ್ತೆ. ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಗೋಧಿ ಹಿಟ್ಟನ್ನು ನಾದ್ಕೊಂತೀನಿ ನಾನು. ನಿಮ್ಗೆ ಎಷ್ಟಾಗುತ್ತೆ ಒಬ್ಬಿಟ್ಟಿಗೆ, ಜಾಸ್ತಿ ಇದ್ರೆ ಜಾಸ್ತಿ ನಾದ್ಕೊಳ್ಳಿ, ಇಲ್ಲಾಂದ್ರೆ ನೋಡಿಬಿಟ್ಟು ನಾದ್ಕೊಳ್ಳಿ. ಇವಾಗ ನೀರು ಹಾಕ್ಯಂತೀನಿ ನಾನು. ನೋಡಿ, ಈ ಥರ ನೀರು ಹಾಕ್ಯಂಡು ನಾದಬೇಕು ಚೆನ್ನಾಗಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಯಂಡು ನಾದ್ಕೊಳ್ಳಿ. ನೋಡಿ, ಇದಾಗಿದೆ ಹಿಟ್ಟು ನಾದಿದ್ದು. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೋಣ ಈ ಥರ. ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನೆನೆ ಹಾಕ್ಬಿಡೋಣ ಒಂದು 10 ನಿಮಿಷ. ನೋಡಿ, ಈಗ ಆಗಿದೆ. ಇದು ತೆಗಿತೀನಿ ನಾನು. ನೋಡಿ, ಆಗಿದೆ, ಬೇಯ್ದಿದೆ ನೋಡಿ. ನೋಡಿ, ಇದು ಸುಲ್ಕೋಬೇಕು ಇವಾಗ. ಸಿಪ್ಪೆನ ಮೇಲ್ಗಡೆ ಅದ ನೋಡಿ. ನಾನು ಸುಲಿತೀನಿ ನೋಡಿ. ಈ ಥರ ಸುಲ್ಕೋಬೇಕು ಎಲ್ಲಾನು. ನೋಡಿ, ಎಲ್ಲ ಸಿಪ್ಪೆ ತೆಗೆದಿಕ್ಕಿದ್ದೀನಿ. ಇದನ್ನು ಇವಾಗ ಬೇಳೆ ಮುದ್ದೆ ತಗೊಂಡು ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಬೇಕು ನೋಡಿ. ಚೆನ್ನಾಗಿ ಗಂಟು ಇರ್ಲಾರ ಥರ ಪ್ರೆಸ್ ಸಣ್ಣಗೆ. ನೋಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಬೇಕು ನೋಡಿ. ಎಷ್ಟು ಸಣ್ಣಾಗಿದೆ ನೋಡಿ, ಎಷ್ಟು ನೈಸ್ ಬಂದಿದೆ ನೋಡಿ. ನೋಡಿ, ಇದಾಗಿದೆ. ಇವಾಗ ಬೆಲ್ಲನ ತಗೊಂಡು ನಾನು ಮಿಕ್ಸಿಗೆ ಹಾಕ್ತೀನಿ ನೋಡಿ. ಬೆಲ್ಲನ ಪುಡಿ ಮಾಡ್ಕೊತೀನಿ. ನೋಡಿ, ಇವಾಗ ಬೆಲ್ಲ ರುಬ್ಬಿದಾಗಿದೆ. ಇದಕ್ಕೆ ಹಾಕ್ತೀನಿ ನಾನು. ಚೆನ್ನಾಗಿ ಕಲಿಸ್ಬೇಕಿದು. ನೋಡಿ, ಈ ರೀತಿ ಕಲಿಸ್ಬೇಕು. ನೋಡಿ, ಇದು ಆಗಿದೆ. ಇವಾಗ ಈ ರೀತಿ ಆಗ್ಬೇಕು ನೋಡಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಹಿಟ್ಟು ಕಲಸಿಟ್ಟಿದ್ದೀವಲ್ಲ, ನೆಂದಿರೋದು ನೋಡಿ. ಇದು ಹಿಟ್ಟು ನೆಂದಿದೆ. ಇನ್ನೊಂದು
ಒಂಚೂರು ಕೈಲಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಚೂರು ಎಣ್ಣೆ ಹಾಕ್ಯಂದು ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿ. ಒಂದು ಪೇಪರ್ ತೊಗೊಂಡಿದ್ದೀನಿ ನೋಡಿ, ನಾನು ಕಟ್ ಮಾಡ್ಕೊಂಡು ಎಣ್ಣೆ ಕವರು. ಈ ರೀತಿ ಎಣ್ಣೆ ಹಚ್ಕೊಂಡು ಇವಾಗ ನಾನು ರುಬ್ಬಿರೋ ಹೂರಣ ತೊಗೊತೀನಿ ನೋಡಿ. ನೋಡಿ ಈ ರೀತಿ ತುಂಬಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂಚೂರು ಎಣ್ಣೆ ಹಾಕಬೇಕು ಹಿಂಗೆ. ಇವಾಗ ಹಾಕ್ತೀನಿ ನೋಡಿ ನಾನು. ನೋಡಿ ಈ ರೀತಿ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಬೇಕು ನೋಡಿ. ನೋಡಿ ಸುಟ್ಟಿದೆ. ಇವಾಗ ತಿರುಗಿಸ್ತೀನಿ ನಾನು. ಎಷ್ಟು ನೀಟಾಗಿ ಬಂದಿದೆ ಹೋಗ್ಬಿಟ್ಟು. ಇವಾಗ ಇನ್ನೊಂದು ಹಾಕ್ತೀನಿ ನೋಡಿ ನಾನು. ನೋಡಿ ತೆಗಿತೀನಿ ನೋಡಿ. ನೋಡಿ ಗೆಣಸಿನ ಹೋಳಿಗೆ ರೆಡಿಯಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇದ್ರಾಗ ತುಪ್ಪ ಹಾಕ್ಕೊಂಡು ತಿನ್ಬೇಕು, ಚೆನ್ನಾಗಿರುತ್ತದೆ. ಗೆಣಸಿನ ಹೋಳಿಗೆ ರೆಡಿಯಾಗಿದೆ.